ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಲ್ಲಿ ಸಮೂಹ ಗತಿಶೀಲತೆಯ ಅರ್ಥ ಮತ್ತು ಪ್ರಾಮುಖ್ಯತೆ ಕುರಿತಾಗಿ ಅಧ್ಯಯನ ಮಾಡಿದ್ದೇವೆ. ಪ್ರಸ್ತುತ ಅವಧಿಯಲ್ಲಿ ಸಮೂಹದ ಅರ್ಥ ಮತ್ತು ಲಕ್ಷಣಗಳನ್ನು ಕುರಿತಾಗಿ ಅಧ್ಯಯನವನ್ನ ಮಾಡೋಣ. ಸಾಮಾನ್ಯವಾಗಿ ಸಮೂಹ ಅಂತಂದ್ರೆ ಗುಂಪು ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಒಂದು ಗುಂಪು ಅನ್ನೋದಕ್ಕೆ ನಿರ್ದಿಷ್ಟವಾದ ಅರ್ಥವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ನಿರ್ದಿಷ್ಟ ಸ್ಥಳದಲ್ಲಿ ಸೇರೋದನ್ನ ನಾವು ಗುಂಪು ಅಥವಾ ಸಮೂಹ ಅಂತ ಕರೀಬಹುದು. ಈ ರೀತಿಯ ಸಮೂಹಕ್ಕೆ ನಿರ್ದಿಷ್ಟ ಉದ್ದೇಶ ಇರುತ್ತೆ, ನಿರ್ದಿಷ್ಟ ಗುರಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಸಮೂಹದ ಅರ್ಥವನ್ನು ಕಂಡುಕೊಳ್ಳೋದಾದ್ರೆ ಸಮಾನ ಆಸಕ್ತಿ ಹೊಂದಿದ ಮತ್ತು ನಿರ್ದಿಷ್ಟ ಕಾರಣಕ್ಕಾಗಿ ಒಟ್ಟುಗೂಡಿರುವ ವ್ಯಕ್ತಿಗಳ ಸಮೂಹ ಏನಿದೆ ಅದನ್ನು ನಾವು ವಿಶೇಷವಾಗಿ ಸಾಮಾಜಿಕ ಸಮೂಹ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಮಾನ ಆಸಕ್ತಿ ಹೊಂದಿದ ಮತ್ತು ನಿರ್ದಿಷ್ಟ ಕಾರಣಕ್ಕಾಗಿ ಒಟ್ಟುಗೂಡಿರುವ ವ್ಯಕ್ತಿಗಳ ಸಮೂಹವೇ ಸಾಮಾಜಿಕ ಸಮೂಹ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಹೀಗೆ ಒಟ್ಟುಗೂಡಿರ್ತಕ್ಕಂತಹ ಜನರ ಗುಂಪು ಏನಿದೆ ಅಥವಾ ಜನರ ಸಮೂಹ ಏನಿದೆ ಸಮಾನ ಆಸಕ್ತಿ ಮತ್ತು ಸಮಾನ ಮನಸ್ಸಿನ ಜನ, ಸಮಾನ ಆಸಕ್ತಿ ಹೊಂದಿದ ಸಮಾನ ಮನಸ್ಕರಾಗಿರ್ತಕ್ಕಂತಹ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ನಿರ್ದಿಷ್ಟ ಕಾರಣಕ್ಕಾಗಿ ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ನಿರ್ದಿಷ್ಟ ಸ್ಥಳದಲ್ಲಿ ಒಟ್ಟುಗೂಡಿರ್ತಕ್ಕಂತಹ ವ್ಯಕ್ತಿಗಳ ಸಮೂಹ ಏನಿದೆ ಅದನ್ನು ವಿಶೇಷವಾಗಿ ಸಾಮಾಜಿಕ ಸಮೂಹ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಸಮೂಹ ಅಂತಂದ್ರೆ ಕೇವಲ ವ್ಯಕ್ತಿಗಳ ಸಂಗ್ರಹ ಅಲ್ಲ ಅಥವಾ ಜನ ಸಂಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ನೆರೆದಿರ್ತಾರೆ. ಸಂತೆಯಲ್ಲಿ ಸೇರ್ತಕ್ಕಂಥ ಜನ ಅದು ಸಮೂಹಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಮಾನ ಆಸಕ್ತಿ ಸಮಾನ ಮನಸ್ಕರು ಸೇರಿ ನಿರ್ದಿಷ್ಟ ಮೌಲ್ಯಗಳನ್ನು ಹೊಂದಿರತಕ್ಕಂತಹ ಏಕ ರೀತಿಯ ಹಿನ್ನೆಲೆ, ಈ ಒಂದೇ ರೀತಿಯಾದಂತಹ ಗುರಿ ಮತ್ತು ಉದ್ದೇಶ ಸಾಧನೆಗಾಗಿ ಪರಸ್ಪರ ಸಾಮಾಜಿಕ ಸಂಬಂಧಕ್ಕೆ ಒಳಪಟ್ಟು ಕೆಲವು ನಿರ್ದಿಷ್ಟವಾದಂತಹ ಕೆಲವು ಸಾಮಾನ್ಯ ಲಕ್ಷಣಗಳಿಂದ ಕೂಡಿದಂತಹ ವ್ಯಕ್ತಿಗಳ ಸಮೂಹ ಏನಿದೆ ಅದನ್ನು ವಿಶೇಷವಾಗಿ ಸಾಮಾಜಿಕ
ಸಮೂಹ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ವಿಶೇಷವಾಗಿ ಚರ್ಚೆ ಮಾಡುವಂತೆ ಸಮಾನ ಆಸಕ್ತಿ ಹೊಂದಿರತಕ್ಕಂತಹ ನಿರ್ದಿಷ್ಟ ಕಾರಣಕ್ಕಾಗಿ ಒಟ್ಟುಗೂಡಿರ್ತಕ್ಕಂತಹ ವ್ಯಕ್ತಿಗಳ ಸಮೂಹ ಏನಿದೆ ಅದನ್ನು ನಾವು ವಿಶೇಷವಾಗಿ ಸಾಮಾಜಿಕ ಸಮೂಹ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತಾ ಹೋಗ್ತೀವಿ. ಇನ್ನ ಸಮೂಹದ ವ್ಯಾಖ್ಯೆಗಳು, ಸಮೂಹದ ವ್ಯಾಖ್ಯೆಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದರೆ ಸಮಾಜಶಾಸ್ತ್ರಜ್ಞ ಮೆಕೆವರ್ ಮತ್ತು ಪೇಜ್ ಅಂತ ಹೋಗ್ತಾರೆ. ಮಾನವ ಸಂಬಂಧಗಳಿಂದ ಪರಸ್ಪರ ಒಟ್ಟುಗೂಡಿರುವ ಯಾವುದೇ ಜನಸಂಗ್ರಹವನ್ನು ಸಾಮಾಜಿಕ ಸಮೂಹ ಅಂದ್ರೆ ಮೆಕೆವರ್ ಪೇಜ್ ಅವರ ಪ್ರಕಾರ ಮಾನವ ಸಂಬಂಧಗಳಿಂದ ಪರಸ್ಪರ ಒಟ್ಟುಗೂಡಿರುವ ಯಾವುದೇ ಜನಸಂಗ್ರಹವನ್ನು ಸಾಮಾಜಿಕ ಸಮೂಹ ಕರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಸಮಾಜಶಾಸ್ತ್ರಜ್ಞ ಅದಕ್ಕೆ ಆಗಿರ್ತಕ್ಕಂತಹ ಮೆಕೆವರ್ ಮತ್ತು ಪೇಜ್ ಅವರ ಅಭಿಪ್ರಾಯವನ್ನು ನಾವು ಕಾಣಬಹುದು. ಅದಾದ ನಂತರದಲ್ಲಿ ಸಮಾಜಶಾಸ್ತ್ರಜ್ಞ ಅಕ್ಬರ್ ಮತ್ತು ಇನ್ಕಾಫ್ ಪ್ರಕಾರ, ಸಮಾಜಶಾಸ್ತ್ರಜ್ಞ ಆಗಿರ್ತಕ್ಕಂತಹ ಅಕ್ಬರ್ ಮತ್ತು ನಿಮ್ಕಾಫ್ ಪ್ರಕಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದರೆ ಪರಸ್ಪರ ಪ್ರಭಾವ ಬೀರುವ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನರು ಒಂದೆಡೆ ಒಗ್ಗೂಡುವುದನ್ನು ನಾವು ಸಾಮಾಜಿಕ ಸಮೂಹ ಅಂತ ಕರೀತಾ ಹೋಗ್ತೇವೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಹಾಗಾಗಿ ಪರಸ್ಪರ ಪ್ರಭಾವ ಬೀರಬಲ್ಲಂತಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನರು ಒಂದೆಡೆ ಒಗ್ಗೂಡ್ತಕ್ಕಂತಹ ವ್ಯವಸ್ಥೆ ಏನಿದೆ ಅದನ್ನು ನಾವು ವಿಶೇಷವಾಗಿ ಸಾಮಾಜಿಕ ಸಮೂಹ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಚರ್ಚೆ ಸಹಿತ ಮಾಡ್ತಾ ಹೋಗ್ತೀವಿ. ನಿರ್ದಿಷ್ಟ ಗುರಿ ಸಾಧನೆಗಾಗಿ, ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಸಮಾನ ಆಸಕ್ತರು ಮತ್ತು ಸಮಾನ ಮನಸ್ಸುಳ್ಳಂತವರು ನಿರ್ದಿಷ್ಟ ಸ್ಥಳದಲ್ಲಿ ಒಟ್ಟುಗೂಡ್ತಕ್ಕಂತಹ ವ್ಯವಸ್ಥೆ ಏನಿದೆ ಅದನ್ನು ನಾವು ಸಾಮಾಜಿಕ ಸಮೂಹ ಅಂತ ಕರೀಲಿಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೀವಿ. ಅದಾದ ನಂತರದಲ್ಲಿ ಸಮೂಹದ ಲಕ್ಷಣಗಳು, ಸಮೂಹದ ಲಕ್ಷಣ ನಾವು ಚರ್ಚೆ ಸಹಿತ ಮಾಡುವಂತೆ ಇದೊಂದು ವ್ಯಕ್ತಿಗಳ ಸಮೂಹ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸಮೂಹದ ಮೂಲಭೂತ ಲಕ್ಷಣ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನ ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆ. ಸಾಮಾಜಿಕ ಸಮೂಹದ ಗಾತ್ರ ಒಂದು ಸಮೂಹದಿಂದ ಮತ್ತೊಂದು ಸಮೂಹಕ್ಕೆ ವ್ಯತ್ಯಾಸವಾಗುವುದನ್ನು ನಾವು ಕಾಣಬಹುದು. ಎರಡರಿಂದ ಕನಿಷ್ಠ ಪಕ್ಷ ಒಂದು ಸಮೂಹ ಆಗುವುದಕ್ಕೆ ಅಥವಾ ಒಂದು ಗುಂಪು ಆಗುವುದಕ್ಕೆ ಕನಿಷ್ಠ ಪಕ್ಷ ಇಬ್ಬರು ಬೇಕಾಗ್ತದೆ. ಎರಡರಿಂದ ಅನೇಕ ವ್ಯಕ್ತಿಗಳವರೆಗೆ ಅದನ್ನ ವಿಸ್ತರಿಸೋದನ್ನು ನಾವು ಕಾಣಬಹುದು. ಸಾಮಾಜಿಕ ಸಮೂಹ ವ್ಯಕ್ತಿಗಳಿಂದ ಕೂಡಿದಂತಹ ಸಮೂಹ, ಜನಸಂಗ್ರಹವನ್ನು ನಾವು ಕಾಣಬಹುದು. ವ್ಯಕ್ತಿಗಳ ಇಲ್ಲದೆ ಸಮೂಹದ ಕಲ್ಪನೆ ಕೂಡ ಸಾಧ್ಯ. ಹಾಗಾಗಿ ಇದೊಂದು ನಾವು ವ್ಯಕ್ತಿಗಳ ಸಮೂಹ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆಗಿ ಅಂತರಕ್ರಿಯೆ. ಸಮೂಹದ ಸದಸ್ಯರಲ್ಲಿ ಪರಸ್ಪರ ಅಂತರಕ್ರಿಯೆ, ಪರಸ್ಪರ ಸಂವಹನ, ಪರಸ್ಪರ ಕೊಟ್ಟುಕೊಳ್ಳುವಿಕೆಯ ಚಟುವಟಿಕೆಗಳನ್ನು ನಾವು ಕಾಣಬಹುದು. ಅತ್ಯಂತ ಪ್ರಮುಖ ಲಕ್ಷಣಗಳಲ್ಲಿ ಅಂತರಕ್ರಿಯೆಯನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪರಸ್ಪರ ಮಧ್ಯ
ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ನಾವು ಕಾಣಬಹುದು. ಹಾಗಾಗಿ ಪರಸ್ಪರ ಅಂತರಕ್ರಿಯೆ ಇಲ್ಲಾರ್ದನೆ, ಪರಸ್ಪರ ಸಂವಹನ ಇಲ್ಲಾರ್ದನೆ, ಪರಸ್ಪರ ಕೊಡುಕೊಳ್ಳುವಿಕೆ ಇಲ್ಲಾರ್ದನೆ ಯಾವುದೇ ಸಮೂಹ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ವಿಶೇಷವಾಗಿ ಚರ್ಚೆ ಸಹಿತ ಮಾಡ್ತಾ ಹೋಗ್ತೀವಿ. ಇದು ಅಂತರಕ್ರಿಯೆಯನ್ನು ಒಳಗೊಂಡು ರಚನೆಯಾಗೋದನ್ನು ನಾವು ವಿಶೇಷವಾಗಿ ಕಾಣಬಹುದು. ನೆಕ್ಸ್ಟಾಗಿ ಪರಸ್ಪರ ತಿಳುವಳಿಕೆ ಅಂದ್ರೆ ಸಮೂಹದ ಸದಸ್ಯರಾಗಿರ್ತಕ್ಕಂಥವರು ತಮ್ಮ ಸಮೂಹದ ಸದಸ್ಯರುಗಳ ಮಧ್ಯೆ ಪರಸ್ಪರ ತಿಳುವಳಿಕೆ ಇರಬೇಕು. ಒಬ್ಬರನ್ನ ಮತ್ತೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಹಾಗಾಗಿ ಒಬ್ಬರ ವರ್ತನೆಯನ್ನ, ಒಬ್ಬರ ಭಾವನೆಯನ್ನ ಮತ್ತೊಬ್ಬ ಅರ್ಥ ಮಾಡಿಕೊಳ್ಳುವ ಮೂಲಕವಾಗಿ ಆ ವರ್ತನೆಗಳಿಗೆ, ಆ ಭಾವನೆಗಳಿಗೆ ಪ್ರತಿಸ್ಪಂದಿಸುವಿಕೆ ಕಾರ್ಯ ನಡೆದರೆ ಮಾತ್ರ ಆ ಸಮೂಹ ಯಶಸ್ವಿಯಾಗುವುದನ್ನು ನಾವು ಕಾಣಬಹುದು. ಹಲವಾರು ತಪ್ಪು ತಿಳುವಳಿಕೆಗಳ ಮೂಲಕವಾಗಿ ಅಥವಾ ಅಪಾರ್ಥವಾಗಿ ಕಲ್ಪಿಸಿಕೊಳ್ಳುವ ಮೂಲಕವಾಗಿ ಒಂದು ಸಮೂಹ ಏನಿದೆ ವಿಘಟನೆ ಆಗೋದನ್ನು ನಾವು ಕಾಣಬಹುದು. ಯಾವಾಗ ಸಮೂಹ ವಿಘಟನೆ ಆಗ್ತದೆ, ಯಾವಾಗ ಸಮೂಹ ತುಂಡರಿಸಲ್ಪಡಲಿಕ್ಕೆ ಸಾಧ್ಯ ಆಗುತ್ತಂದ್ರೆ ಪರಸ್ಪರ ತಪ್ಪು ತಿಳುವಳಿಕೆಯಿಂದ ಅಥವಾ ಒಬ್ಬರ ಭಾವನೆಗಳಿಗೆ ಮತ್ತೊಬ್ಬರು ತಪ್ಪಾಗಿ ಪ್ರತಿಸ್ಪಂದಿಸತಕ್ಕಂತಹ ಮೂಲಕವಾಗಿ ಸಮಾಜ ವಿಘಟನೆ ಆಗೋದನ್ನು ನಾವು ಕಾಣಬಹುದು. ಹಾಗಾಗಿ ಪರಸ್ಪರ ತಮ್ಮ ಅಸ್ತಿತ್ವವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗದೆ ಪ್ರತಿಯೊಬ್ಬ ಸದಸ್ಯರು ಸಹಿತ ಸಮಾಜದ ಅವಿಭಾಜ್ಯ ಅಂಗ ಆಗೋದನ್ನು ನಾವು ಕಾಣಬಹುದು. ಹಾಗಾಗಿ ವ್ಯಕ್ತಿಯ ವೈಯಕ್ತಿಕತೆಗಿಂತ ಸಮೂಹ ಜೀವನಕ್ಕೆ ಅತಿ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟರೆ ಮಾತ್ರ ಆ ಸಮೂಹ ಯಶಸ್ವಿಯಾಗೋದನ್ನು ನಾವು ಕಾಣಬಹುದು. ಹಾಗಾಗಿ ವಿಶೇಷವಾಗಿ ನಾವು ಹೇಳ್ತಾ ಹೋಗ್ತೀವಿ ಪರಸ್ಪರ ತಿಳುವಳಿಕೆ ಅಂದ್ರೆ ತಪ್ಪು ತಿಳುವಳಿಕೆ ಇರಬಾರದು. ಒಬ್ಬ ವ್ಯಕ್ತಿಯ ಮನಸ್ಸಿನ ಭಾವನೆಗಳನ್ನ, ಅವನ ವರ್ತನೆಗಳನ್ನ ಅರ್ಥೈಸಿಕೊಳ್ಳುವ ಮೂಲಕವಾಗಿ ಅವನ ಭಾವನೆಗಳಿಗೆ, ಅವನ ವರ್ತನೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೆ ಆದ್ರೆ ಆ ಸಮಾಜ ತನ್ನ ಗುರಿಯನ್ನು ಮುಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತದೆ. ಹಾಗಾಗಿ ನಾವು ವಿಶೇಷವಾಗಿ ಕಲ್ತು ಹೋಗ್ತೀವಿ ಪರಸ್ಪರ ತಿಳುವಳಿಕೆ ಅತ್ಯಂತ ಅಗತ್ಯ ಅನ್ನೋದನ್ನು ನಾವು ವಿಶೇಷವಾಗಿ ಕಾಣಬಹುದು. ಇನ್ನು ನಾವು ವಿಶೇಷವಾಗಿ ಹೇಳೋದಾದ್ರೆ ಪರಸ್ಪರ ಅವಲಂಬನೆ. ಸಮೂಹದ ಸದಸ್ಯರುಗಳಲ್ಲಿ ಪರಸ್ಪರ ಅವಲಂಬನೆಯನ್ನು ನಾವು ಕಾಣಬಹುದು. ಎಲ್ಲರೂ ಸಹಿತ ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ವಿಶೇಷವಾಗಿ ಹೇಳೋದಾದ್ರೆ ಪರಸ್ಪರ ಅರಿವು ಹೊಂದಿರುವುದರ ಮೂಲಕವಾಗಿ ನಿರ್ದಿಷ್ಟ ಅನುಕ್ರಿಯೆ ಅಥವಾ ವರ್ತನೆಯನ್ನ ಪ್ರಕಟಪಡಿಸುವುದನ್ನು ನಾವು ಕಾಣಬಹುದು. ಸದಸ್ಯರ ವರ್ತನೆಗಳು ಪರಸ್ಪರ ಅವಲಂಬಿತವಾಗಲಿಕ್ಕೆ ಸಾಧ್ಯ ಆಗ್ತದೆ. ಸದಸ್ಯರು ಪರಸ್ಪರ ಪ್ರಚೋದನೆಗೆ ಅರ್ಥಪೂರ್ಣವಾಗಿ ಪ್ರತಿಕ್ರಿಯಿಸಿದ್ದೆ ಆದರೆ ಸಮೂಹದ ಗುರಿಯನ್ನು ಮುಟ್ಟುವುದನ್ನು ನಾವು ವಿಶೇಷವಾಗಿ ಕಾಣಬಹುದು. ಹಾಗಾಗಿ ಸಮೂಹದ ಪ್ರತಿಯೊಬ್ಬ ಸದಸ್ಯರು ಸಹಿತ ತನ್ನ ಪಾತ್ರವನ್ನ, ತನ್ನ ಜವಾಬ್ದಾರಿಯನ್ನ ಅರ್ಥೈಸಿಕೊಂಡು ವರ್ತಿಸಿದ್ದೆಯಾದಲ್ಲಿ ಆ ಸಮೂಹ ತನ್ನ ಗುರಿ ಮುಟ್ಟುವುದನ್ನು ನಾವು ಕಾಣಬಹುದು.
ನೆಕ್ಸ್ಟ್ ಆಗಿ ನಾವು ಎಂಬತಕ್ಕಂಥ ಭಾವನೆ ಅಂದ್ರೆ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಸಮೂಹದಲ್ಲಿ ಒಗ್ಗಟ್ಟಂತ ಅವಶ್ಯಕ. ನಾನು ಅಂದ್ರೆ ಅಹಂಕಾರ ಆಗ್ತದೆ. ಹಾಗಾಗಿ ಏಕ ವ್ಯಕ್ತಿಯಿಂದ ಏನನ್ನು ಸಹಿತ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಹೇಳ್ತಾ ಹೋಗ್ತೀವಿ, ಪರಸ್ಪರ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ನಾವು ಒಗ್ಗೂಡಿದ್ದಾದ್ರೆ ನಾವು ಏನನ್ನಾದ್ರೂ ಸಹಿತ ಸಾಧಿಸಬಹುದು. ಯಾವುದೇ ಕಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮೂಹದ ಸದಸ್ಯರುಗಳಲ್ಲಿ ನಾವು ಅಂತಕ್ಕಂಥ ಭಾವನೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಸಮೂಹದ ವ್ಯಕ್ತಿಗಳು ನಿರ್ದಿಷ್ಟ ಸಾಮಾಜಿಕ ಸಮೂಹದ ಸದಸ್ಯರಾಗಿ ಸಮಾನ ಮೌಲ್ಯಗಳನ್ನ, ಆದರ್ಶಗಳನ್ನ, ನಿರ್ದಿಷ್ಟ ಗುರಿ ಉದ್ದೇಶಗಳ ಸಾಧನೆಗಾಗಿ ನಿಷ್ಠೆಯಿಂದ ಕಾರ್ಯ ಮಾಡಿದ್ದಾದ್ರೆ ಯಾವುದೂ ಸಹಿತ ಅಸಾಧ್ಯ ಅಲ್ಲ ಅನ್ನೋದನ್ನು ನಾವು ವಿಶೇಷವಾಗಿ ಕಾಣಬಹುದು. ಹಾಗಾಗಿ ಒಂದು ರಾಷ್ಟ್ರದ ನಾಗರಿಕರಾಗಿರ್ತಕ್ಕಂಥವರು ಸಾಮಾಜಿಕ ಸಮೂಹವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಮೂಹದ ಸದಸ್ಯರುಗಳಲ್ಲಿ ಪರಸ್ಪರ ಅವಲಂಬನೆ ಇರುವುದರಿಂದ ನಾವು ಏಕತೆಯಿಂದಿರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವರ ಆದರ್ಶ, ಅವರ ಮೌಲ್ಯ ಮತ್ತು ನಿರ್ದಿಷ್ಟ ಗುರಿ ಸಾಧನೆಗಾಗಿ ಎಲ್ಲರೂ ಏಕತೆಯಿಂದ ನಾವೆಂಬತಕ್ಕಂಥ ಭಾವನೆಯಿಂದ ಒಗ್ಗೂಡಿದರೆ ಮಾತ್ರ ಸಮಾಜದ ಸಮೂಹದ ಏಳಿಗೆ ಸಾಧ್ಯ ಅನ್ನೋದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಹಾಗೆ ಸಾಮಾನ್ಯ ಗುರಿ ಅಂದ್ರೆ ಯಾವುದೇ ಒಂದು ಸಮೂಹಕ್ಕೆ ನಿರ್ದಿಷ್ಟವಾದಂತಹ ಗುರಿ ಅಥವಾ ಉದ್ದೇಶವನ್ನು ನಾವು ಕಾಣಬಹುದು. ಗುರಿರಹಿತ ಸಮೂಹ ಅಥವಾ ಉದ್ದೇಶರಹಿತ ಸಮೂಹ ಇರಲಿಕ್ಕೆ ಸಾಧ್ಯ ಇಲ್ಲ. ಮೊದಲೇ ಹೇಳಿದ್ದೀವಿ, ಸಮಾನ ಆಸಕ್ತಿ ಮತ್ತು ಸಮಾನ ಮನಸ್ಕರು ನಿರ್ದಿಷ್ಟ ಉದ್ದೇಶ ಗುರಿ ಸಾಧನೆಗಾಗಿ ನಿರ್ದಿಷ್ಟ ಸ್ಥಳದಲ್ಲಿ ಒಗ್ಗೂಡ್ತಕ್ಕಂತಹ ಪ್ರಕ್ರಿಯೆ ಇದೆ. ಅದನ್ನು ನಾವು ಸಮೂಹದಲ್ಲಿರಲಿಕ್ಕೆ ಸಾಧ್ಯ ಆಗಿದ್ದೇ ಆದರೆ ಆ ಸಮೂಹ ಏನಿದೆ ನಿರ್ದಿಷ್ಟ ಗುರಿಗಾಗಿ, ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ನಿರಂತರವಾದಂತಹ ಪ್ರಯತ್ನ ಮಾಡೋದನ್ನು ನಾವು ಕಾಣಬಹುದು. ಹಾಗಾಗಿ ಆ ಸಮೂಹದ ಸದಸ್ಯರುಗಳಿಗೆ ಆ ಗುರಿಯ, ಆ ಉದ್ದೇಶ ಕುರಿತಾಗಿ ಸ್ಪಷ್ಟ ಅರಿವು ಅಥವಾ ಪರಿಕಲ್ಪನೆ ಇರೋದನ್ನು ನಾವು ಕಾಣಬಹುದು. ಹಾಗಾಗಿ ಆ ಗುಂಪಿನ ಎಲ್ಲಾ ಸದಸ್ಯರು ಸಹಿತ ನಿರ್ದಿಷ್ಟ ಗುರಿಯ ಸಾಧನೆಗಾಗಿ ನಿರಂತರ ಪ್ರಯತ್ನ ಮಾಡೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ಗುಂಪಿನ ಎಲ್ಲ ಸದಸ್ಯರು ಸಹಿತ ಆ ಗುರಿಯ ಪ್ರೇರಣೆಯಿಂದ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋದನ್ನು ಕಾಣಬಹುದು. ಆವಾಗ ಆ ಗುರಿ ಸಾಧನೆ ಅವರಿಗೆ ಸಾಧ್ಯವಾಗ್ತದೆ. ಹಾಗಾಗಿ ಪ್ರತಿಯೊಂದು ಸಮೂಹ ಸಹಿತ ಸಾಮಾನ್ಯ ಗುರಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇನ್ನು ಸಮೂಹದ ಮಾನಕಗಳು ಅಂದ್ರೆ ನಿಯಮಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ನಾವು ಮಾನಕದಂದ್ರೆ ನಿಯಮ. ಪ್ರತಿಯೊಂದು ಸಮೂಹ ಸಹಿತ ನಿರ್ದಿಷ್ಟವಾದಂತಹ ಮಾನದಂಡಗಳನ್ನ, ನಿರ್ದಿಷ್ಟವಾದಂತಹ ಮಾನಕಗಳನ್ನ, ನಿರ್ದಿಷ್ಟವಾದಂತಹ ನಿಯಮಗಳನ್ನ, ನಿರ್ದಿಷ್ಟವಾದಂತಹ ಕಾನೂನು ಚೌಕಟ್ಟಿಗೆ ಒಳಪಟ್ಟು ತನ್ನ ಚಟುವಟಿಕೆಗಳನ್ನು ಮಾಡೋದನ್ನು ನಾವು ಕಾಣಬಹುದು. ಹಾಗಾಗಿ ಪ್ರತಿಯೊಂದು ಸಮೂಹ ಸಹಿತ ನಿರ್ದಿಷ್ಟ ಮಾನದಂಡಗಳನ್ನ ರಚನೆ ಮಾಡಿಕೊಂಡು ಅಥವಾ
ನಿಯಮಗಳನ್ನ ರಚಿಸಿಕೊಂಡಾದ ಮೇಲೆ ತನ್ನ ಚಟುವಟಿಕೆಯನ್ನ ಪ್ರಾರಂಭ ಮಾಡೋದನ್ನು ನಾವು ಕಾಣಬಹುದು. ಈ ಮಾನಕ ಅಥವಾ ಈ ಕಾನೂನು ಏನಿವೆ ಇವು ನಮಗೆ ಲಿಖಿತವಾಗಿ ಸಹಿತ ಇರಬಹುದು ಅಥವಾ ಅಲಿಖಿತವಾಗಿ ಸಹಿತ ಇರಬಹುದು. ಅವು ಹೀಗೆ ಇರಬೇಕೇನಿಲ್ಲ, ಅದು ಲಿಖಿತವಾಗಿ ಆಗಿರ್ಬೋದು ಅಥವಾ ಅಲಿಖಿತವಾಗಿ ಆಗಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ. ಉದಾಹರಣೆಗೆ ಭಾರತ ದೇಶ ಒಂದು ಸಮೂಹ, ಭಾರತ ದೇಶಕ್ಕೆ ಒಂದು ಸಂವಿಧಾನ ಇದೆ, ಕಾನೂನಿನ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಎರಡು ಸಹಿತ ಈ ಸಂವಿಧಾನಕ್ಕೆ ಬದ್ಧರಾಗಿರುವ ಮೂಲಕವಾಗಿ ಭಾರತದ ಪ್ರಜೆಯಾಗಿ ತನ್ನ ಚಟುವಟಿಕೆಗಳನ್ನ ತನ್ನ ವರ್ತನೆಗಳನ್ನ ಮಾಡೋದನ್ನ ನಾವು ಕಾಣಬಹುದು. ಯಾವುದು ಸಹಿತ ನಮ್ಮ ವರ್ತನೆ ಸಂವಿಧಾನದ ಚೌಕಟ್ಟಿಗೆ ಬದ್ಧವಾಗಿ ಸಂವಿಧಾನದ ಆಶಯಗಳಿಗೆ ಒಳಪಟ್ಟಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಒಂದು ವೇಳೆ ನಮ್ಮ ವರ್ತನೆ ಸಂವಿಧಾನದ ಚೌಕಟ್ಟಿಗೆ ಮೀರಿದ್ದಾದರೆ, ಕಾನೂನಿಗೆ ಚ್ಯುತಿ ತಂದಿದ್ದಾದರೆ ಅಥವಾ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನ ಆ ಸಮೂಹ ನೀಡುವುದನ್ನು ನಾವು ಕಾಣಬಹುದು. ಹಾಗಾಗಿ ಪ್ರತಿಯೊಂದು ಸಮೂಹ ಸಹಿತ ನಿರ್ದಿಷ್ಟ ಮಾನಕಗಳನ್ನ, ನಿರ್ದಿಷ್ಟವಾದಂತಹ ಗುರಿಗಳನ್ನ, ನಿರ್ದಿಷ್ಟವಾದಂತಹ ನಿಯಮಗಳನ್ನ, ನಿರ್ದಿಷ್ಟವಾದಂತಹ ಕಾನೂನುಗಳನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಯಮ, ಕಾನೂನು, ಮಾನಕ ಇವೆಲ್ಲವುಗಳಿಗೆ ಒಳಪಟ್ಟರೆ ತನ್ನ ಚಟುವಟಿಕೆಗಳನ್ನ ಮಾಡೋದನ್ನ, ಜೊತೆಗೆ ಈ ಮಾನಕಗಳು ಏನಿದಾವೆ ಅಥವಾ ಕಾನೂನು ಕಟ್ಟಡಗಳೇನಿದಾವೆ ಇವು ಆ ಸಮೂಹದ ಸದಸ್ಯರನ್ನ ನಿಯಂತ್ರಣ ಮಾಡತಕ್ಕಂಥ ಕೆಲಸ ಸಹಿತ ಮಾಡ್ತಾ ಹೋಗ್ತವೆ. ಹಾಗಾಗಿ ನಾವು ವಿಶೇಷವಾಗಿ ಚರ್ಚೆ ಮಾಡಿದ್ರೆ ಪ್ರತಿಯೊಂದು ಸಮೂಹ ಸಹಿತ ನಿರ್ದಿಷ್ಟ ಕಾನೂನು, ಕಟ್ಟಡಗಳ ನೀತಿ, ನಿಯಮ, ಮಾನಕಗಳನ್ನ ಒಳಗೊಂಡೇ ತನ್ನ ಚಟುವಟಿಕೆಗಳನ್ನ ಮಾಡೋದನ್ನ ನಾವು ವಿಶೇಷವಾಗಿ ಕಾಣಬಹುದು. ಹಾಗಾಗಿ ಆ ಕಾನೂನು ಅಥವಾ ಆ ಮಾನಕಗಳು ವಿಶೇಷವಾಗಿ ಲಿಖಿತವಾಗಿ ಆಗಿರ್ಬೋದು ಅಥವಾ ಅಲಿಖಿತವಾಗಿ ಸಹಿತ ಆಗಿರಬಹುದು ಅಂತ ವಿಶೇಷವಾಗಿ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಮೂಹದ ಸದಸ್ಯರು ಆ ಮಾನಕಗಳ ಅಡಿಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ಆ ಮಾನಕಗಳಿಗೆ ವಿಧೇಯರಾಗಿ ಇದ್ದಷ್ಟು ಆ ಸಮೂಹ ಮಾಡ್ತದೆ ಬಲಗೊಳ್ಳಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇನ್ನ ಸಮಾನ ಆಸಕ್ತಿಗಳು ನಾವು ನೋಡ್ತಾ ಹೋಗ್ತೀವಿ. ಸಮೂಹ ಅಂತಂದ್ರೆ ಸಮಾನ ಆಸಕ್ತರು ಮತ್ತು ಸಮಾನ ಮನಸ್ಕರು. ಹಾಗಾಗಿ ಪ್ರತಿಯೊಂದು ಸಾಮಾಜಿಕ ಸಮೂಹದ ಪ್ರಮುಖ ಲಕ್ಷಣ ಕಂಡುಕೊಳ್ಳಕ್ಕೆ ಸಾಧ್ಯ ಆದರೆ ಆ ಸಮೂಹದ ಸದಸ್ಯರಿರ್ತಕ್ಕಂತಹ ಸಮಾನ ಆಸಕ್ತಿ ಮತ್ತು ಸಮಾನ ಮನಸ್ಸನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಸಮೂಹದ ಸದಸ್ಯರಾಗಿರ್ತಕ್ಕಂಥವರು ಅವರ ಆಸಕ್ತಿ, ಅವರ ವಿಚಾರ ಸಮಾನವಾಗಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಆ ಸಮೂಹ ಸೃಷ್ಟಿ ಆಗಿರದೇ, ಆ ಸಮೂಹ ರಚನೆ ಆಗಿರದೇ ಸಮಾನ ಆಸಕ್ತಿಯ ಆಧಾರದ ಮೇಲೆ. ಹಾಗಾಗಿ ಸಮಾನ ಆಸಕ್ತಿಗಳನ್ನ ಪೂರೈಸಿಕೊಳ್ಳೋದಕ್ಕಾಗಿ ನಿರಂತರವಾಗಿ ಕಾರ್ಯಪ್ರವೃತ್ತವಾಗುವುದನ್ನು ನಾವು ಕಂಡುಕೊಳ್ಳಬಹುದು. ಈ ಆಸಕ್ತಿಗಳನ್ನು ಆಧರಿಸಿ ಹಲವಾರು ರೀತಿಯ ಸಮೂಹಗಳನ್ನು ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಧಾರ್ಮಿಕ ಸಮೂಹ, ತದನಂತರದಲ್ಲಿ ರಾಜಕೀಯ ಸಮೂಹ, ತದನಂತರದಲ್ಲಿ ಶೈಕ್ಷಣಿಕ ಸಮೂಹ, ಹಾಗೆಯೇ ಸಾಂಸ್ಕೃತಿಕ ಸಮೂಹ. ಈ ಎಲ್ಲ ಸಮೂಹಗಳು ಸಹಿತ ನಿರ್ದಿಷ್ಟವಾದಂತಹ ಸಮಾನ ಆಸಕ್ತಿ ಇರುವುದನ್ನು ನಾವು ವಿಶೇಷವಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ನಿರ್ದಿಷ್ಟ ಸಂರಚನೆ.
ಇರ್ತಾ ಹೋಗ್ತಾನೆ. ಆ ನಾಯಕನ ಕೆಳಗಡೆ ಎಲ್ಲ ಸದಸ್ಯರುಗಳನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಏಣಿ ಶ್ರೇಣಿಯ ಕ್ರಮಾನುಗತಿಯಲ್ಲಿ ಆ ಸಮೂಹ ತನ್ನ ನಾಯಕನ ತೀರ್ಮಾನಗಳಿಗೆ ಬದ್ಧವಾಗಿರುವುದನ್ನು ನಾವು ಕಾಣಬಹುದು. ಮತ್ತು ಸಮೂಹದ ನಾಯಕ ಆಗಿರ್ತಕ್ಕಂಥವನು ಸದಸ್ಯರ ಒಕ್ಕೊರಲ ಅಭಿಪ್ರಾಯದ ಮೇರೆಗೆ ತನ್ನ ತೀರ್ಮಾನವನ್ನು ಪ್ರಕಟ ಮಾಡೋದನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದು ಸಂಘಟನಾತ್ಮಕವಾಗಿ ರಚನೆ ಆಗೋದನ್ನು ನಾವು ಕಾಣಬಹುದು. ಇನ್ನ ಸಮೂಹ ಅಸಂಘಟಿತವಾಗಿತ್ತು ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯ ರಚನಾ ಕ್ರಮವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿಶೇಷವಾಗಿ ಕುಟುಂಬ ಮತ್ತು ಸಮುದಾಯಗಳು, ನಮ್ಮ ಕುಟುಂಬ ಆಗಿರ್ಬೋದು, ಅದು ನಿರ್ದಿಷ್ಟವಾಗಿ ರಚನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮಾತೃಪ್ರಧಾನ ಕುಟುಂಬ ಆಗಿದ್ರೆ ತಾಯಿಯಲ್ಲಿ ನಾಯಕಿಯಾಗಿರ್ತಾಳೆ. ಪಿತೃಪ್ರಧಾನ ಕುಟುಂಬ ಆಗಿದ್ರೆ ಅಲ್ಲಿ ತಂದೆ ನಾಯಕನಾಗಿರ್ತಾನೆ. ಅವರ ಮಾತುಗಳಿಗೆ ಕುಟುಂಬದ ಸದಸ್ಯರು ಸಹಿತ ನಾವು ಬದ್ಧರಾಗಿರ್ತೇವೆ. ಕುಟುಂಬದ ನಾಯಕನಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲರ ಶ್ರೇಯೋಭಿವೃದ್ಧಿಗಾಗಿ, ಎಲ್ಲರ ಪ್ರಗತಿಗಾಗಿ, ಎಲ್ಲರ ಅಭಿಪ್ರಾಯದ ಆಧಾರದ ಮೇಲೆ ತನ್ನ ತೀರ್ಮಾನಗಳನ್ನ ಅಥವಾ ನಿರ್ಣಯಗಳನ್ನ ಕೈಗೊಳ್ಳೋದನ್ನು ನಾವು ವಿಶೇಷವಾಗಿ ಕಾಣಬಹುದು. ಹಾಗೆಯೇ ಅಂತಹ ಸಮುದಾಯಗಳು, ಒಂದು ಜಾತಿ ಸಮುದಾಯ, ಒಂದು ಧಾರ್ಮಿಕ ಸಮುದಾಯ, ಒಂದು ರಾಜಕೀಯ ಸಮುದಾಯ, ಒಂದು ಸಾಂಸ್ಕೃತಿಕ ಸಮುದಾಯ, ಈ ಎಲ್ಲವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದಾಗ ಈ ಎಲ್ಲ ಸಮುದಾಯಗಳು ಸಹಿತ ನಿರ್ದಿಷ್ಟವಾದಂತಹ ಸಂರಚನೆಯನ್ನ ಹೊಂದಿರುವುದನ್ನು ನಾವು ಕಾಣಬಹುದು. ಹಾಗಾಗಿ ನಾವು ಹೇಳ್ತಾ ಹೋಗ್ತೀವಿ, ಪ್ರತಿಯೊಂದು ಸಮೂಹ ಸಹಿತ ನಿರ್ದಿಷ್ಟ ಸಂರಚನೆಗೆ ಅನುಗುಣವಾಗಿ ರಚನೆಯಾಗುವುದನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ತದನಂತರದಲ್ಲಿ ಗತಿಶೀಲತೆ, ಇದು ಇದರ ಪ್ರಧಾನ ಲಕ್ಷಣ. ನಿನ್ನೆಯ ಸಮಾಜ ಇವತ್ತಿಲ್ಲ, ಮೊನ್ನೆ ಸಮಾಜ ನಿನ್ನೆ ಇಲ್ಲ, ಇವತ್ತಿನ ಸಮಾಜ ನಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ಸಮಾಜ ಹಲವಾರು ಸ್ಥಿತ್ಯಂತರಗಳಿಗೆ ಒಳಪಟ್ಟು ತನ್ನನ್ನು ತಾನು ಬದಲಾವಣೆಗೆ ಒಳಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಮಾಜ ಸಮೂಹ ಯಾವತ್ತೂ ನಿಂತ ನೀರಾಗಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಇದೊಂದು ಜಡ ಸಮೂಹ ಅಲ್ಲ, ಸದಾ ಚಲನಶೀಲ ಚಟುವಟಿಕೆಯಿಂದ ಅಥವಾ ವರ್ತನೆಗಳನ್ನು ಕೂಡಲಿಕ್ಕೆ ಸಾಧ್ಯ ಆಗಿದೆ. ಸಮಾಜದ ರಚನೆ ಆಗಿರ್ಬೋದು, ಅದರ ಕಾರ್ಯಗಳಿರ್ಬೋದು, ಅದರ ಸಂಬಂಧ ಇರ್ಬೋದು, ಅದರ ಕ್ರಿಯೆ ಇರ್ಬೋದು, ಅದರ ಆಸಕ್ತಿ ಇರ್ಬೋದು, ಅದರ ಮೌಲ್ಯ ಇರ್ಬೋದು, ಈ ಎಲ್ಲವೂ ಸಹಿತ ಆಯಾ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಸನ್ನಿವೇಶ, ಸಂದರ್ಭ, ಪರಿಸರಕ್ಕೆ ತಕ್ಕ ಹಾಗೆ ಬದಲಾಗುವುದನ್ನು ನಾವು ಕಾಣಬಹುದು. ಹಿಂದಿನ ಸಮೂಹದ ಜನರಿಗೆ ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಸ್ತ್ರೀಗೆ ಸ್ವಾತಂತ್ರ್ಯ ಇರಲಿಲ್ಲ, ಸ್ತ್ರೀ ಉದ್ಯೋಗಕ್ಕೆ ಅರ್ಹಳಾಗಿರಲಿಲ್ಲ. ಹಿಂದಿನ ಸಮಾಜದಲ್ಲಿ ಮರು ವಿವಾಹ ಇರಲಿಕ್ಕೆ ಸಾಧ್ಯ ಇರಲಿಲ್ಲ, ವಿಚ್ಛೇದನ ಇರಲಿಕ್ಕೆ ಸಾಧ್ಯ ಇರಲಿಲ್ಲ, ವಿಧವಾ ವಿವಾಹ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇಂದಿನ ಸಮಾಜದ ಗತಿಶೀಲ ಚಟುವಟಿಕೆಗಳನ್ನು ನಾವು ಅಧ್ಯಯನ ಮಾಡಬಹುದಂತೆ ವಿಧವಾ ವಿವಾಹಗಳಿದ್ದಾವೆ, ಮರು ವಿವಾಹ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗಂಡ ಹೆಂಡತಿ ಮಧ್ಯೆ ಅಭಿಪ್ರಾಯ ಭೇದ ಬಂದ್ರೆ ವಿಚ್ಛೇದನಕ್ಕೆ
ಅವಕಾಶ ಇದೆ, ಸ್ತ್ರೀಗೆ ಶಿಕ್ಷಣ ಸಿಕ್ಕಿದೆ. ಒಂದು ಕಾಲಕ್ಕಿತ್ತು ಉದ್ಯೋಗ ಪುರುಷ ಲಕ್ಷಣ ಅಂತಿದ್ದೀವಿ ನಾವು. ಇವತ್ತು ಸ್ತ್ರೀನೂ ಸಹಿತ ಪುರುಷನಷ್ಟೇ ಸಮರ್ಥಗೊಳ್ಳುವಂತಹ ಮನೋಭಾವ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಹಿಂದಿನ ಸಮಾಜದಲ್ಲಿ ಬಾಲ್ಯ ವಿವಾಹ ಇತ್ತು, ಸತಿ ಪದ್ಧತಿ ಇತ್ತು, ವಿಧವಾ ವಿವಾಹ ನಿಷೇಧ ಆಗಿತ್ತು. ಅಂದ್ರೆ ಒಬ್ಬ ಹೆಣ್ಮಗಳು ಗಂಡ ಸತ್ತ ಮೇಲೆ ಮತ್ತೆ ಮದುವೆ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ವಿಚ್ಛೇದನ ಕ್ರಮ ಇರಲಿಲ್ಲ. ಆದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಸಮಾಜದ ರಚನೆಗಳು ಬದಲಾಗಿದ್ದಾವೆ, ಸಮಾಜದ ಮೌಲ್ಯಗಳು ಬದಲಾಗಿದ್ದಾವೆ, ಸಮಾಜದ ಚಟುವಟಿಕೆಗಳಲ್ಲಿ ಬದಲಾವಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತಿದೆ. ಸಮಾಜದ ಆಸಕ್ತಿಗಳಲ್ಲಿ, ಸಮೂಹದ ಆಸಕ್ತಿಗಳಲ್ಲಿ ಬದಲಾವಣೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತಿದೆ. ಹಾಗಾಗಿ ಸಮೂಹ ಏನಿದೆ ಇದು ನಿಂತ ನಿರಾಗಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಜಡ ವಸ್ತು ಅಲ್ಲ, ಇದೊಂದು ಜಡವಾದಂತಹದನ್ನ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದು ನಿಂತ ನಿರಂತರ ಪರಿವರ್ತನಾಶೀಲ ಪ್ರಕ್ರಿಯೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೊಸ ನೀರು ಬಂದಂತೆ ಹಳ ನೀರು ಕೊಚ್ಚಿ ಹೋಗುವ ಹಾಗೆಯೇ ಸಮಾಜವೂ ಸಹಿತ ನಿತ್ಯ ಪರಿವರ್ತನಶೀಲ ಪ್ರಕ್ರಿಯೆ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ವಿಶೇಷವಾಗಿ ನೋಡ್ತಾ ಹೋಗ್ತೀವಿ, ನಮ್ಮ ಸಮಾಜ ಪ್ರಮುಖವಾಗಿ ಎಲ್ಲ ಲಕ್ಷಣಗಳನ್ನು ಒಳಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ಒಂದು ವ್ಯಕ್ತಿಗಳ ಸಮೂಹ, ಒಂದು ಎರಡನೇದಾಗಿ ಅಂತರಕ್ರಿಯೆ, ಮೂರನೇದಾಗಿ ಪರಸ್ಪರ ತಿಳುವಳಿಕೆ, ನಾಲ್ಕನೇದಾಗಿ ಪರಸ್ಪರ ಅವಲಂಬನೆ, ಐದನೇದಾಗಿ ನಾವು ಎಂತಕ್ಕಂತಹ ಭಾವನೆ, ಆರನೇದಾಗಿ ಸಾಮಾನ್ಯ ಗುರಿ, ಏಳನೇದಾಗಿ ಸಮೂಹದ ಮಾನಕಗಳು, ಎಂಟನೇದಾಗಿ ಸಮಾನ ಆಸಕ್ತಿಗಳು, ತದನಂತರದಲ್ಲಿ ನಿರ್ದಿಷ್ಟ ಸಂರಚನೆ ಮತ್ತು ಗತಿಶೀಲತೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಗೂ ಧನ್ಯವಾದ.